ಟ್ರಂಪಣ್ಣ ಅಂತೂ ಇಂತೂ ಡೊನಾಲ್ಡ್ ಟ್ರಂಪ್ ದಾರಿಗೆ ಬಂದಂಗಾಯ್ತು. ನರೇಂದ್ರ ಮೋದಿಯವರ ಜೊತೆಗೆ ಮಾತನಾಡ್ತೀನಿ, ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಎಷ್ಟು ದಿನ ಮೋದಿಯ ವಿರುದ್ಧವಾಗಿ ಕೆಂಡವನ್ನ ಕಾರ್ತಿದ್ದಂತಹ ಟ್ರಂಪ್ ಈಗ ತನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾಗಿದೆ. 50% ಭಾರತದ ಮೇಲೆ ಸುಂಕವನ್ನ ಹಾಕಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಈಗ ಅರ್ಥ ಆಗ್ತಾ ಇದೆ, ಭಾರತ ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳಿ. ರಷ್ಯಾದ ಜೊತೆಗೆ ಸಂಬಂಧವನ್ನ ಕಡಿತ ಮಾಡಿಕೊಳ್ಳಿ ಅಂತ ಆರ್ಡರ್ ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಮೋದಿಯ ಈಗ ದಾರಿಗೆ ಬಂದಿದ್ದಾರೆ. ಮೋದಿ ಏನಾದ್ರೂ ಅವತ್ತು ಡೊನಾಲ್ಡ್ ಟ್ರಂಪ್ ಹೇಳಿರೋದು ಓಕೆ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಭಾರತದ ತಲೆ ಮೇಲೆ ಹತ್ತಿ ಕುಣಿತಾ ಇದ್ರು. ಆದ್ರೆ ನಮ್ಮ ಮೋದಿ ಆ ರೀತಿಯಾಗಿ ಮಾಡಲಿಲ್ಲ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. I'll always be friends with Modi. He's great Prime Minister. He's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. We just have moments on occasion. ಅಮೆರಿಕ ಮತ್ತು ಭಾರತ ಎರಡೂ ದೇಶಗಳ ನಡುವಿನ ವ್ಯಾಪಾರ ಅಡೆತಡೆಯನ್ನ ಪರಿಹರಿಸಲಿಕ್ಕೆ ಮಾತುಕತೆಯನ್ನ ಪುನರಾರಂಭಿಸುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವಂತಹ ಅವರು, ನನ್ನ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಅಡೆತಡೆಗಳಿಂದ ಪರಿಹರಿಸಲಿಕ್ಕೆ ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮಾತುಗಳನ್ನ ಮುಂದುವರಿಸುತ್ತದೆ ಅಂತ ಹೇಳಿ ಘೋಷಿಸಲು ನನಗೆ ಸಂತೋಷವಾಗ್ತಿದೆ ಅಂತ ಬರ್ಕೊಂಡಿದ್ದಾರೆ. ಮುಂಬರುವ ವಾರದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ಮಾತನಾಡಲು ನಾನು ಎದುರು ನೋಡ್ತಾ ಇದ್ದೇನೆ. ನಿಮ್ಮ ಎರಡೂ ಮಹಾನ್ ದೇಶಗಳು ಯಶಸ್ವಿ ತೀರ್ಮಾನಕ್ಕೆ ಬರಲು ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳಿ ಖಚಿತವಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಇದೊಂದು ನೆನಪು ಮಾಡ್ತೀನಿ, ಡೊನಾಲ್ಡ್ ಟ್ರಂಪ್ ಚೆನ್ನಾಗಿ ದುಡ್ಡನ್ನ ಮಾಡ್ಕೊಂಡಿರುವಂತಹ ಬಿಸ್ನೆಸ್ ಮ್ಯಾನು ಕೂಡ ಹೌದು. ಆತನ ಮೈಂಡ್ ಯಾವಾಗ ಯಾವ ರೀತಿ ಹೇಳುತ್ತೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ಗೆ ಇಷ್ಟ ದಿನ ಮೋದಿ ಅಂದ್ರೆ ಆಗ್ತಾ ಇರಲಿಲ್ಲ. ಮೋದಿಗೆ 4-5 ಸಲ ಫೋನ್ ಮಾಡಿದ್ರು ಕೂಡ ಮೋದಿ ಫೋನ್ ರಿಸೀವ್ ಮಾಡಿರಲಿಲ್ಲ. ಹೀಗಾಗಿ ಮುನ್ಸ್ಕೊಂಡು ಕೂತಿದ್ದ ಡೊನಾಲ್ಡ್ ಟ್ರಂಪ್ ಕಳೆದ ತಿಂಗಳು ರಷ್ಯಾದ ತೈಲ ಖರೀದಿಯ ಮೇಲೆ ಹೆಚ್ಚುವರಿಯಾಗಿ 25% ಅಷ್ಟು ದಂಡ ಸೇರಿದಂತೆ ಭಾರತೀಯ ಸರಕಿನ ಮೇಲೆ ಅಮೆರಿಕ 50% ಅಷ್ಟು ಸುಂಕವನ್ನ ವಿಧಿಸಿ ಉಭಯ ರಾಷ್ಟ್ರಗಳ ನಡುವೆ ವೈಷಮ್ಯವನ್ನ ಹುಟ್ಟಿಸಲು ಟ್ರಂಪ್ ಕಾರಣರಾಗಿದ್ರು. ಆದರೂ ಈ ವಾರದ ಆರಂಭದಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ಶ್ವೇತಭವನದಲ್ಲಿ ಘೋಷಣೆ ಮಾಡುವಾಗ ಭಾರತ ಅಮೆರಿಕ ಸಂಬಂಧವನ್ನ ಅತ್ಯಂತ ವಿಶೇಷ ಸಂಬಂಧ ಅಂತ ಹೇಳಿ ಕರೆದಿದ್ದಾರೆ ಮತ್ತು ಅವರು ಪ್ರಧಾನಿ ಮೋದಿ ಯಾವಾಗಲೂ ನನ್ನ ಸ್ನೇಹಿತರಾಗ್ತಾರೆ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಪ್ರಧಾನಿ ಮೋದಿ ಅವರು ಕೈಗೊಳ್ಳುತ್ತಿರುವಂತಹ ನಿರ್ಧಾರಗಳು ನಮಗೆ ಹಿಡಿಸ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವರದಿಗಾರರೊಬ್ಬ ಈ ಹಂತದಲ್ಲಿ ಭಾರತದೊಂದಿಗಿನ ಸಂಬಂಧವನ್ನ ಪುನಃಸ್ಥಾಪಿಸಲು ನೀವು ಸಿದ್ಧರಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಟ್ರಂಪ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಸಂಬಂಧವನ್ನ ಸರಿ ಮಾಡಲು ಪ್ರಯತ್ನ ಮಾಡ್ತಾ ಇರ್ತೇನೆ. ನಾನು ಯಾವಾಗಲೂ ಪ್ರಧಾನಿ ಮೋದಿ ಅವರ ಉತ್ತಮ ಸ್ನೇಹಿತನಾಗ್ತೇನೆ. ಅವರೊಬ್ಬ ಉತ್ತಮ ಪ್ರಧಾನಿಯಾಗಿದ್ದಾರೆ. ನಾನು ಯಾವಾಗಲೂ ಅವರ ಸ್ನೇಹಿತನಾಗ್ತೇನೆ ಅಂತ ಹೇಳಿದ್ದಾರೆ. ಆದರೆ ಈ ನಿರ್ದಿಷ್ಟ ಸಮಯದಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ನಮಗೆ ಇಷ್ಟವಾಗ್ತಾ ಇಲ್ಲ. ಆದರೆ ಭಾರತ ಮತ್ತು ಅಮೆರಿಕ ಬಹಳ ವಿಶೇಷ ಸಂಬಂಧವನ್ನ ಹೊಂದಿದೆ. ಚಿಂತಿಸಲು ಏನೂ ಇಲ್ಲ. ಇದೆಲ್ಲ ನಮಗೆ ಸಂದರ್ಭದ ಅನುಸಾರ ಕ್ಷಣಗಳು ಮಾತ್ರ ಅಂತ ಹೇಳಿ ತಾಪೆ ಹಚ್ಚುವ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಭಾರತ ಅಮೆರಿಕ ಸಂಬಂಧಗಳ ಬಗ್ಗೆ ಟ್ರಂಪ್ ಅವರು ನಕಾರಾತ್ಮಕವಾಗಿ ಉತ್ತರವನ್ನ ಕೊಟ್ಟಿದ್ರು ಆಗ, ಆದರೆ ಈಗ ಸಕಾರಾತ್ಮಕವಾಗಿ ಉತ್ತರವನ್ನ ನೀಡಿದ್ದಾರೆ. ಹೌದು, ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಹೃತ್ಪೂರ್ವಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷರ ಭಾವನೆಗಳು ನಮ್ಮ ದ್ವಿಪಕ್ಷೀಯ ಸಂಬಂಧಗಳ ಸಕಾರಾತ್ಮಕ ಮೌಲ್ಯಗಳನ್ನು ನಾವು ಆಳವಾಗಿ ಮೆಚ್ಚಿಕೊಳ್ತಾ ಇದ್ದೇವೆ. ಸಂಪೂರ್ಣವಾಗಿ ಪರಸ್ಪರ ಪ್ರತಿಕ್ರಿಯೆಯನ್ನ ನೀಡ್ತೇವೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಮೋದಿ ಹಾಗೂ ಭಾರತ ಬಗ್ಗಲ್ಲ ಅನ್ನೋದು ಗೊತ್ತಾಗಿದೆ. ಹಾಗೆ ರಷ್ಯಾದಿಂದ ನಾವು ತೈಲವನ್ನ ತೆಗೆದುಕೊಳ್ತಾ ಇದ್ದೇವೆ. ಇದು ಬೇರೆ ದೇಶದಿಂದ ತೆಗೆದುಕೊಂಡ್ರೆ ನಮಗೆ ಸ್ವಲ್ಪ ತುಟ್ಟಿ ಬೀಳುತ್ತೆ. ಆ ಒಂದು ಕಾರಣಕ್ಕೆ ರಷ್ಯಾ ಸಂಬಂಧವನ್ನ ನಾವು ಕಳೆದುಕೊಳ್ಳುವಂತೆ ಇಲ್ಲ. ಇನ್ನು ಡೊನಾಲ್ಡ್ ಟ್ರಂಪ್ ಒಂಥರ ಉಸಿರುವಳ್ಳಿ ಇದ್ದಂಗೆ. ಇವತ್ತು ನಮಗೆ ಸಪೋರ್ಟ್ ಮಾಡಿದವರು ನಾಳೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಜಾಸ್ತಿ ನಂಬ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಇದು ಈ ಹೊತ್ತಿನ ಇನ್ಫಾರ್ಮೇಶನ್. ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.